ಎಲ್ಲೋ ಜೋಗಪ್ಪ ನೀನರ ಮನೆ ಚಿತ್ರತಂಡದ ಜೊತೆ ಸೊ ನನ್ನ ಜೊತೆ ಕ್ಯಾಪ್ಟನ್ ಆಫ್ ದ ಶಿಪ್ ಇದ್ದಾರೆ. ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಸರ್. ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ವೆಲ್ಕಮ್. ಸೊ ಹೇಗೆ ಅನಿಸ್ತಿದೆ? ಸೊ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋ ಮೆಜಿಷಿಯನ್ ತಾವು ಬಿಗ್ ಸ್ಕ್ರೀನ್ ಅಲ್ಲಿ ವಂಡರ್ ಕ್ರಿಯೇಟ್ ಮಾಡ್ತಿದ್ದೀರಿ. ಅಂಡ್ ಒಂದೊಂದು ಅಡ್ವೆಂಚರಸ್ ಮೂವಿ, ನಾನು ಜರ್ನಿ ಮೂವಿ ಅಂತ ಇಲ್ಲಿ ತನಕ ಹೇಳ್ತಿದ್ದೆ. ಇವ್ರದೆಲ್ಲ ಫೀಡ್ಬ್ಯಾಕ್ ಕೇಳಿದ್ಮೇಲೆ ಅಡ್ವೆಂಚರಸ್ ಮೂವಿ ನಿರ್ದೇಶಕರು ನನ್ನ ಜೊತೆ ಇದ್ರೆ ನಂತರ ಮೈ ರೋಮಾಂಚನ ಆಗುತ್ತೆ. ಸರ್ ಹೇಳಿ ಸರ್, ಹೇಗಿತ್ತು ಈ ಫಸ್ಟ್ ಆಫ್ ಆಲ್ ನಾನು ಇದು ಕೇಳಲೇಬೇಕು. ಸೊ ಈ ಜರ್ನಿ ಮಾಡ್ತಾ ಒಂದು ಸ್ಟೋರಿ ಹೇಳುವಂತ ಥಾಟ್ ಯಾಕೆ ಬಂತು ತಮ್ಗೆ? ಜರ್ನಿ ಫ್ರೀಕ್ ಆತಾವು? ಎಸ್. ಏನಾಗುತ್ತೆ ಅಂದ್ರೆ ಪ್ರತಿ ನಿರ್ದೇಶಕನಿಗೆ ತನ್ನ ಮೊದಲ ಸಿನಿಮಾ ಫ್ರೆಶ್ ಆಗಿರೋ ಒಂದು ಹೊಸತನ ಇರ್ಬೇಕು ಅಂತ ಆಸೆ ಪಡ್ತೀವಿ. ನಮ್ಮಿರೋ ಲಿಮಿಟೇಷನ್ಸ್ ಬಜೆಟ್ ಅಥವಾ ನಮ್ಮ ವ್ಯಾಪ್ತಿಗೆ ನಾನು ದೊಡ್ಡ ಸ್ಟಾರ್ ಜೊತೆ ಇಮಿಡಿಯೇಟ್ ಸಿನಿಮಾ ಮಾಡೋಕ್ಕಾಗಲ್ಲ. ನಮ್ಗೆ ಗೊತ್ತದು. ನಾನು ಸಿನಿಮಾಗಳನ್ನ ಶುರು ಮಾಡ್ಬೇಕು. ಈಗ ನಾನು 1, 2, 3 ಸಿನಿಮಾ ಮಾಡಿದ್ರೆ ಮೂರನೇ ಸಿನಿಮಾ 4ನೇ ಸಿನಿಮಾ ನಾನು ದೊಡ್ಡವ್ರ ಜೊತೆ ಟೈಪ್ ಆಗ್ಬೋದು. ಒಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು, ಮೆಟ್ಲುಗಳು ಏರ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಆದ್ರೆ ತಾವು ಯಾರನ್ನೇ ತಗೊಂಡ್ರು ಒಂದು ದೊಡ್ಡ ನಟನನ್ನಾಗಿ ಮಾಡುವಂತಹ ಕ್ಯಾಲಿಬರ್ ಇರೋದು ನಿರ್ದೇಶಕರಿಗೆ. ಇಲ್ಲ, ಅದು ಹೆಂಗಾಗತ್ತೆ ಅಂದರೆ ನಿರ್ದೇಶಕನ ಥಾಟ್ಗಳನ್ನ ಸ್ಕ್ರೀನ್ ಮೇಲೆ ತರೋರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಕಲಾವಿದರೆ ಅಂದರೆ ಪಾತ್ರಕ್ಕೆ ಜೀವ ತುಂಬಬೇಕು. ಜೀವ ತುಂಬಿದಾಗಲೇ ಆ ಕನಸು ಸಾಕಾರಗೊಳ್ಳುತ್ತೆ. ಅಂದರೆ ಆನ್ ಸ್ಕ್ರೀನ್ ಅದು ಖುಷಿ ಕೊಡುವಂಥದ್ದು. ನಿರ್ದೇಶಕ ಆತ್ಮ ಆಗಿರ್ತಾನೆ, ಅಂದರೆ ಸೋಲಾಗಿರ್ತಾನೆ, ದೇಹ ಒಂದು ಕಾಣುವ ಇದು ಪಾತ್ರ ಅವ್ರಾಗ್ತಾರೆ. ಸೊ ಹಂಗೆ ವರ್ಕ್ ಆಗುತ್ತೆ. ಜರ್ನಿ ಸಿನಿಮಾ ಅಂದರೆ ಜರ್ನಿ ಸಿನಿಮಾಗಳು ನಾನೊಬ್ಬ ಜಾಸ್ತಿ ಸಿನಿಮಾ ಕನ್ಸ್ಯೂಮ್ ಮಾಡುವಂಥ ವ್ಯಕ್ತಿ. ನಾನು ದಿನಕ್ಕೂ ಆಲ್ಮೋಸ್ಟ್ 1 ಸಿನಿಮಾ ನೋಡ್ತೀನಿ. ಆಗಿಲ್ಲ ನಾನು ವಾರಕ್ಕೆ ಒಂದು 4 ಸಿನಿಮಾ ನೋಡ್ತೀನಿ. ಅಂದರೆ ಕಂಟಿನ್ಯೂಸ್ ಪ್ರೊಸೆಸ್ ಇದು. ರಾತ್ರಿ ಬೈಸ್ಕೊಂಡೇ ಮಲ್ಕೊಳ್ಳಲ್ವೇನ್ರಿ ನೀವು ಅನ್ನೋ ಥರ. ಜರ್ನಿ ಸಿನಿಮಾಗಳಿಗೆ ಒಂದು ವಿಶೇಷವಾದ ಒಂದು ಅಟ್ರಾಕ್ಷನ್ ಇದೆ. ಯಾಕಂದರೆ ಅಲ್ಲಿ ಲೊಕೇಶನ್ ಚೇಂಜ್ ಆಗ್ತಿರುತ್ತೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರಾಂತ್ಯ. ಯಾವುದೇ ದೇಶ ಜರ್ನಿ ಸಿನಿಮಾ ತೊಗೊಂಡು ಅಮೇರಿಕಾ ಅಂತ ತೊಗೊಂಡ್ರೆ ಅಲ್ಲೊಂದು ಬದಲಾವಣೆ ಇರುತ್ತೆ, ಬೇರೆ ದೇಶ ತೊಗೊಂಡು ಅಲ್ಲೊಂದು ಭಾಷೆ ಒಂದು ಹಾಗೆ. ಸೊ ಭಾರತ ವೈವಿಧ್ಯಮಯವಾದಂಥ ದೇಶ ಇದು. ನಮ್ಮ ಕರ್ನಾಟಕ ತೊಗೊಂಡ್ರೆ 40 ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗುತ್ತೆ. ಮಂಡ್ಯದಲ್ಲಿ ಒಂದು ಭಾಷೆ ಇದ್ದರೆ ಚನ್ನರಾಯಪಟ್ಟಣ ಒಂದಿದೆ, ಹಾಸನ ಒಂದಿದೆ, ಮತ್ತು ಸಕಲೇಶ್ಪುರ ಹಿಡಿದ್ರೆ ಬೇರೆ, ಮಂಗಳೂರು ಹಿಡಿದ್ರೆ ಬೇರೆ, ಹಂಗೆ ಹೋಗುತ್ತೆ ಹಿಂಗದು. ಸೊ ಇಡೀ ದೇಶ ಅಂತ ತೊಗೊಂಡಾಗ ಒಂದಿಷ್ಟೇನೋ ವೆರೈಟಿ ಸಿಗುತ್ತೆ ಅನ್ನೋದೊಂದು ಥಾಟ್ ಇತ್ತು ಅಲ್ಲಿ. ಅದು ಪ್ಲಸ್ ಜರ್ನಿ ಸಿನಿಮಾಗಳು ಸೋತಿರೋ ಎಕ್ಸಾಂಪಲ್ಗಳಿಲ್ಲ. ಅಂದರೆ ನಾವು ಈ ಕನ್ನಡದ ಮಟ್ಟಿಗೆ ತೊಗೋಬೇಕು, ಒಲವೆ ಮಂದಾರ, ಅಂಬಾರಿ, ಆಮೇಲೆ ನಮ್ಮ ಸವಾರಿ, ಇನ್ನೂ ಹೆಸರು ಈ ಕ್ಷಣಕ್ಕೆ ಹೊಳಿತಾ ಇಲ್ಲ. ತುಂಬ ಸಿನಿಮಾಗಳು, 4-5 ಸಿನಿಮಾಗಳು ಸಿಗುತ್ತೆ ನಮಗೆ. ಎಲ್ಲವೂ ಸೂಪರ್ ಹಿಟ್ಟು, ಎಲ್ಲವೂ ಬೇರೆ ಬೇರೆ ಕಾರಣಕ್ಕೆ ಹೈಲೈಟ್ ಆಗಿದೆ. ಸೊ ಆ ಲಿಸ್ಟಿಗೆ ನನ್ನ ಸಿನಿಮಾ ಸೇರ್ಕೊಳ್ಳಿ ಅನ್ನೋದೊಂದು ಆಸೆ ಇತ್ತು. ಆ ಕಾರಣಕ್ಕೆ ಜರ್ನಿ ಝೋನರ್ನ ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟು. ಅಂದರೆ ಇದು ಮಾಡೋದು ಸುಲಭ ಅಲ್ಲ. ಇಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ಬರೆಯೋದು ಸುಲಭ. ಅವ್ನು ಅಲ್ಲಿ ಹೋಗ್ತಾನೆ, ಅವ್ರಿಗೆ ಹೋಗ್ತಾನೆ, ಅವ್ರು ಸಿಗ್ತಾರೆ, ಇವ್ರು ಸಿಗ್ತಾರೆ ಅಂತ ಬರೆಯೋದು ಸುಲಭ ಇದೆ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಟೀಮ್ನ ಕರ್ಕೊಂಡೋಗಿ, ಅದು ಭಾಳ ಕಷ್ಟದ ಕೆಲಸ. ಅಷ್ಟೇ ಆ ಹುಚ್ಚುತನ ಬೇಕು, ಅದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು. ಆ ಮ್ಯಾಡ್ನೆಸ್ ಎಲ್ಲರೂ ಟೀಮ್ ಅವರೆಲ್ಲ ಸೇರಿ ಮಾಡಿದ್ದೀವಿ. ಪಾಪ ಎಲ್ಲ ಕಷ್ಟಪಟ್ಟಿದ್ದಾರೆ. ಜ್ವರ ಬರ್ಸ್ಕೊಂಡಿದ್ದಾರೆ, ಒದಾಡಿದ್ದಾರೆ, ಹೊಟ್ಟೆ ಕೆಟ್ಟೋಗಿದೆ, ವಾಮಿಟಿಂಗ್ ಆಗಿದೆ, ತಲೆ ಸುತ್ತ ಬಿದ್ದಿದ್ದಾರೆ, ಪ್ರಾಣನೇ ಹೋಗಿತ್ತು. ತಮಗೇನಾದ್ರೂ ಆಗಿತ್ತಾ ಸರ್? ನನಗೇನು ಆಗಿಲ್ಲ. ನನಗೆ ಯಾಕೆ ಆಗಿಲ್ಲ ಅಂದರೆ ನನಗೊಂದು ಮೆಂಟಲಿ ಒಂದು ಸ್ಟ್ರಾಂಗ್ ಇರ್ತೀನಿ. ನನಗೆ ಯಾವಾಗಲೂ ನನ್ನ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೆಂಗೆ ಒಂದು ಔಟ್ಡೋರ್ ಶೂಟಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ 15 ದಿನ ಎಲ್ಲ ಬೆಳಗಾವಿ ಹೋಗ್ತೀನಿ, ಒಂದು 15 ದಿನ ಮಂಗಳೂರು ಶೂಟ್ ಮಾಡ್ತೀನಿ ಅಂದರೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನನಗೆ ಜ್ವರ ಬರುತ್ತೆ. ನಾನು ರಿಲ್ಯಾಕ್ಸ್ ಆದಾಗ ಜ್ವರ ಬರುತ್ತೆ. ನನಗೆ ರಿಲ್ಯಾಕ್ಸ್ ಆದಾಗ ನಾನು ಸುಸ್ತಾಗ್ತೀನಿ. ಕಾರಣ ಅಂದರೆ ಅಷ್ಟು ಸುಮ್ಮನೆ ವರ್ಕ್ ಹಿಂಗೆ ಮಿಲಿಟ್ರಿ ಥರ ಹೋಗ್ತಾ ಇರ್ತೀವಿ. ನಮ್ಗೆ ಯುದ್ಧ ಮುಗಿದ್ಬಿಡ್ಬೇಕದು, ಆ ಥರ ಲೆಕ್ಕ. ಸೊ ಈ ಜರ್ನಿ ಕೂಡ ಹಂಗೆ ನಮಗೆ. ನಾನು ಮುಂಚೆ ರೆಕ್ಕಿ ಮಾಡ್ಕೊಂಬಂದೆ. ಒಂದು 2023ರಲ್ಲಿ ನಾನೊಂದು 25,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ನಾವು ಫಸ್ಟ್ ಒಂದು ನಮ್ಮ ಕಾರಲ್ಲಿ ಕಾಶಿ, ಉತ್ತರಾಖಂಡ್, ಹಿಂಗೋಗಿ ಡೆಲ್ಲಿ ಎಲ್ಲ ಹೋಗಿ, ಮನಾಲಿ ಎಲ್ಲ ಹೋಗಿ ಹಿಂಗೆ ವಾಪಸ್ ಬರ್ತೀವಿ. ಒಂದು ರೌಂಡು ಆಲ್ಮೋಸ್ಟ್ ಹಿಮಾಲಯ ಟಚ್ ಮಾಡಿ ಬರ್ತೀವಿ. ತೃಪ್ತಿ ಆಗಲ್ಲ. ಮತ್ತೆ ಒಂದಿಷ್ಟು ಜಾಗಗಳಿಗೆ ಫ್ಲೈಟಲ್ಲಿ ಹೋಗಿ ಮತ್ತೆ ಅಲ್ಲೊಂದು ಕಟ್ ಜರ್ನಿ ಮಾಡ್ತೀನಿ, ಟ್ರೈನಲ್ಲಿ ಹೋಗ್ತೀನಿ. ಹಿಂಗೆ ಜರ್ನಿ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ಸ್ಕ್ರಿಪ್ಟ್ನ ಪ್ರಾಪರ್ ಇಲ್ಲ ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ, ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಥೆನ. ಆ್ಯಕ್ಚುಲಿ ಕಥೆನಲ್ಲಿ ಹೀರೋ ಹೋಗಿ ಹೀರೋಯಿನ್ನ ಭೇಟಿ ಮಾಡ್ತಾನೆ, ಅವಳದು ಕಾಶಿನಲ್ಲಿ ಸಿಗ್ತಾಳೆ ಅಂತಿತ್ತು ಫಸ್ಟು. ಕಾಶಿ ತುಂಬ ಎಕ್ಸ್ಪೋಸ್ ಆಗಿಬಿಟ್ಟಿತ್ತು. ಸುಮಾರು ಸಿನಿಮಾಗಳಲ್ಲಿ ಬಂತು, ತಮಿಳ್, ತೆಲುಗಲ್ಲಿ ಬಂತು, ಕನ್ನಡದಲ್ಲಿ ಬಂತು, ಹಿಂದಿಲಿ ಬಂತು. ಕಾಶಿನ ಬಿಟ್ಟು ಫ್ರೆಶ್ ಆಗಿರೋದು ಏನಾದ್ರು ಹುಡುಕ್ಬೇಕು ಅಂತ ನನಗೆ ಅನಿಸಿದಾಗ ನನಗೆ ಅದು ಹೊಳೆದಿದ್ದು ಪಂಡ್ರಾಪುರ, ಮಹಾರಾಷ್ಟ್ರದ ಪಂಡ್ರಾಪುರ. ನಮ್ಮದು ಗಡಿ ಬಿಜಾಪುರಿಂದ ಬಾರ್ಡರ್ ಹಾಕಿದಾಗ 40 ಕಿಲೋಮೀಟರ್ ಸಿಗೋಂಥ ಊರು. ನಾನು ಚೈಲ್ಡ್ಹುಡ್ಡಲ್ಲಿ ತುಂಬ ಹೋಗ್ತಿದ್ದೆ. ಡಿಸ್ಟ್ರಿಕ್ಟ್ ರಿಲೇಟಿವ್ಸ್ ಎಲ್ಲ ಇದರಲ್ಲಿ ಹೋಗ್ತಾ ಇದ್ದೆ. ಹಿಂಗೆ ಟಚ್ ಇತ್ತು ನನಗದು. ಈಗ ಹೆಂಗಿದೆ ಗೊತ್ತಿರಲಿಲ್ಲ ಊರು. ದೇವಸ್ಥಾನ ಬದಲಾಗಲ್ಲ, ಟೆಂಪಲ್ ಸ್ಟ್ರೀಟ್ ಬದಲಾಗಲ್ಲ, ಸ್ವಲ್ಪ ಮಾಡರ್ನ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಆ ಫೀಲ್ ಇರುತ್ತೆ ಅಂತ ಹೋಗಿ ಲೊಕೇಶನ್ ನೋಡ್ಕೊಂಡು ಅಲ್ಲಿಗೆ ಮತ್ತೆ ಕಥೆನ ಫಿಟ್ ಮಾಡಿದ್ವಿ. ಹಿಂಗೆ ಅದನ್ನು ಕಾಶಿ ಇರೋದೊಂದು ಒಂದು UP ಹುಡುಗಿ ಆಗಬೇಕಾಗಿದ್ದ ವೆನ್ಯರೇ ಮರಾಠಿ ಹುಡುಗಿ ಆದ್ಲಲ್ಲಿ. ಮತ್ತು ಮರಾಠಿ ಹುಡುಗಿಗೆ ಬೇಕಾಗಿರೋ ಪ್ರಿಪ್ರೇಷನ್ಗಳು ಶುರು ಆಯಿತು. ಸೊ ಆ ಮರಾಠಿ ಹುಡುಗಿ ಅಂತಂದ್ರೆ ಏನಂದ್ರೆ ಅಲ್ಲಿ ಮತ್ತೆ ಅದಾಗೇನು ಒಂದು ಗಡಿ ಖ್ಯಾತೆ ಇದೆ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ. ರಾಜಕಾರಣಿಗಳು ಕಿತ್ತಾಡ್ತಾ ಇರ್ತಾರೆ, ಜನಗಳು ಹೋರಾಟ ಮಾಡ್ತಿರ್ತಾರೆ, ಎರಡೂ ಕಡೆ ಪರ ವಿರೋಧಗಳು ನಡೀತಿರುತ್ತೆ. ಸೊ ಆ ಬ್ಯಾಕ್ಡ್ರಾಪಲ್ಲಿ ಕನ್ನಡದ ಹುಡುಗ ಮರಾಠಿ ಹುಡುಗಿನ ಭೇಟಿ ಮಾಡೋದು ವಿಶೇಷ ಅಂತ ಅನ್ಸುತ್ತೆ ಸ್ಕ್ರೀನಲ್ಲಿ. ಅದು ನಮ್ಮ ಉದ್ದೇಶ ಆಗಿತ್ತು. ಆ್ಯಂಡ್ ಅದರಲ್ಲಿ ಗೆದ್ದಿದ್ದೀವಿ ಕೂಡ. ಅಷ್ಟೇ ಅಲ್ಲ, ನೀವು ಇನ್ನೊಂದು ಹೀರೋಯಿನ್ನ ತೋರಿಸ್ತೀರಾ, ಅದು ಇನ್ನೊಂದು ರಾಜ್ಯ ಸರ್.
ನಮ್ಮ ಪ್ರೀತಿಯ ರಾಜ್ಯ ತಮಿಳ್ನಾಡು ಹುಡುಗಿನ ಕರ್ಕೊಬರ್ತೀರಾ. ಸೊ ಪಾಪ ಹುಡುಗನ್ ಸಿಚುಯೇಷನ್ ಕೇಳ್ಬೇಕು. ಎರಡು ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತಮಿಳ್ನಾಡು. ಯಾರು ತುಂಬಾ ಇಷ್ಟ ಆದ್ರು ಬೈ ದ ವೇ? ಹುಡುಗಿರ್ ಹೇಳಿದ್ದು ಇಬ್ರು ಇಷ್ಟ. ಅಲ್ಲ, ನಮ್ ಕನ್ನಡದ ಹುಡುಗ ಇಬ್ಬರನ್ನ ಮ್ಯಾನೇಜ್ ಮಾಡಿದಾನೆ ಚೆನ್ನಾಗಿ ಕಥೆನಲ್ಲಿ. ಕರ್ನಾಟಕದವರು ವಿಶಾಲ ಹೃದಯದವರು, ಸೊ ಎಲ್ಲರನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಾಗ್ ಮ್ಯಾನೇಜ್ ಕೂಡ ಮಾಡ್ತಾರೆ, ಯಾರಿಗೂ ಬೇಜಾರು ಮಾಡಲ್ಲ. ಕರೆಕ್ಟ್ ಸರ್. ಒಂದ್ ಅಡ್ವೆಂಚರಸ್ ತುಂಬಾ ಇತ್ತು ಚಿತ್ರದಲ್ಲಿ ಅಂತ ಇಲ್ಲಿ ತನಕ ಚಿತ್ರದ ಹೀರೋ ಮತ್ತೆ ಹೀರೋಯಿನ್ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ನಾನು ನಿಮ್ಗೆ ಜರ್ನಿ ಯಾಕೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದೆ, ನೀವು ಅದಕ್ಕೆ ಬಹಳ ಆಪ್ಟ್ ಆಗಿ ಉತ್ತರ ಕೊಟ್ರಿ. ಸೊ ಈ ಒಂದು ಚಿತ್ರ ಮಾಡ್ಬೇಕಾದ್ರೆ ಹೋಗಿ ಬಂದಿದ್, ನೀವ್ ಹೋಗಿ ಅಲ್ಲೆಲ್ಲ ಹೋಗಿ ಬಂದೆ, ಚೆನ್ನಾಗಿತ್ತು, ಎಲ್ಲ ಆಯ್ತು. ಒಬ್ನೇ ಹೋಗೋದ್ ಬೇರೆ, ಫ್ಯಾಮಿಲಿ ಜೊತೆ ಹೋಗೋದ್ ಬೇರೆ, ಚಿತ್ರ ತಂಡನೇ ಕರ್ಕೊಂಡು ಹೋಗೋದು, ದಟ್ಸ್ ಅನದರ್ ಅಡ್ವೆಂಚರ್. ಸೊ ಯಾವ ತರ ಎಲ್ಲ ಕಷ್ಟ ಆಯ್ತು ಸರ್ ವಿತ್ ಟೀಮ್? ಅಲ್ಲ, ಕಷ್ಟ ಇರುತ್ತೆ. ಟೀಮ್ ಅಂದಾಗ ಒಂದು 30 ಜನ ಆಗ್ತೀವಿ. 30 ಜನ ಬೇರೆ ಬೇರೆ ಬ್ಯಾಕ್ಗ್ರೌಂಡ್, ನಾವು ಎಲ್ಲ ಯೂನಿಟೇ. ನಮ್ದು ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರೂ ಒಂದು ಯೂನಿಟೇ. ಬಟ್ ಬೇರೆ ಬೇರೆ 30 ಮೈಂಡ್ ಸೆಟ್ಗಳಿರುತ್ತೆ, ಅಲ್ಲ ಬೇರೆ ಬೇರೆ ರುಚಿ ಇರುತ್ತೆ. ಅವ್ರು ಎಲ್ಲರನ್ನೂ ಕರ್ಕೊಂಡು ಡೈರೆಕ್ಟರ್ ಹೋಗಬೇಕು. ಯಾರೋ ಒಬ್ರು ಹುಷಾರ್ ತಪ್ಪು ಮಲ್ಕೋತಾರೆ, ಬಟ್ ಅವ್ರು ಶೂಟಿಂಗ್ ಆಗಲೇಬೇಕು. ಅವ್ರಿಗೇನು ಸಮಾಧಾನ ಮಾಡೋ, ಇಂಜೆಕ್ಷನ್ ಚುಚ್ಚಿಸ್ತೀವಿ, ಕರ್ಕೊಂಡು ಬರ್ತೀವಿ, ಒಂದು ಅರ್ಧ ರೆಸ್ಟ್ ಮಾಡೋ ಅಂತೀವಿ. ಆ ಸಂದರ್ಭಗಳನ್ನ ಹ್ಯಾಂಡಲ್ ಮಾಡೋದಿರುತ್ತೆ. ಡೈರೆಕ್ಟರ್ ತುಂಬ ಸಲ ಇತ್ತು. ಡೈರೆಕ್ಟರ್ ಹೆಂಗಿರ್ತಾನೆ ಗೊತ್ತಾ, ಅವ್ನು ಸ್ಕ್ರಿಪ್ಟ್ ಬರೀಬೇಕಾದ್ರೆ, ಸೀನ್ ಶೂಟ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಆಗಿರಲ್ಲ ಯಾವಾಗಲೂ. ಅವನು ತುಂಬ ಸಲ ಮ್ಯಾನೇಜರ್ ಆಗಿರ್ತಾನೆ, ಮ್ಯಾನೇಜ್ ಮಾಡೋದಿರುತ್ತೆ ಪರಿಸ್ಥಿತಿಗಳನ್ನ. ಆ ಪರಿಸ್ಥಿತಿಗೆ ನಾವು ಅನುಗುಣವಾಗಿ ಒಂದು ಪ್ಲಾನಿಂಗ್, ಒಂದು ಶೂಟಿಂಗ್ ಮಾಡ್ಕೊಂಡು ಹೋಗೋದು. ಯಾರಿಗೋ ಹುಷಾರಿಲ್ಲ ಅಂದ್ರೆ ಅವ್ರನ್ನ ಮಧ್ಯಾಹ್ನ ಮೇಲೆ ಕರ್ಸಪ್ಪ, ಒಂದು 2 ಅವರ್ ರೆಸ್ಟ್ ಮಾಡ್ಕೊಂಬರಲಿ, ಮಧ್ಯಾಹ್ನ ತನಕ ಏನು ಮಾಡಬೇಕು ಅನ್ನೋದು ಪ್ಲಾನಿಂಗ್ ಇರುತ್ತೆ. ಆಮೇಲೆ ಅದೆಲ್ಲ ಆದಾಗ ಆಪ್ಟಾಗಿ ನಿಮ್ಮ ಸ್ಕ್ರಿಪ್ಟಿಗೆ ನ್ಯಾಯ ಸಲ್ಲಿಸೋದು ಒಂದು ಅದ್ಭುತವಾದ ಜವಾಬ್ದಾರಿ ಕೊನೆಗೊಳ್ದಿರುತ್ತೆ. ಸೊ ಅದೆಲ್ಲ ಆಯಿತು. ಯಾಕಂದ್ರೆ ಕಾರಣ ಏನಂದ್ರೆ ಪ್ಲಾನಿಂಗ್ ಇತ್ತು ನಮಗೆ. ಪ್ಲಾನಿಂಗ್ ಯಾವ ಥರ ಇತ್ತು ಅಂದರೆ, ನಾನು ಫಸ್ಟ್ ರೆಕ್ಕಿ ಮಾಡ್ಕೊಂಡು ಬಂದಾಗ ಎಲ್ಲಿ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಎಷ್ಟೆಷ್ಟು ದಿನ ಶೂಟಿಂಗ್ ಆಗುತ್ತೆ, ಎಲ್ಲಿ ಯಾವ ಸೀನ್ ಮಾಡ್ತೀವಿ. ಬೈ ಚಾನ್ಸ್ ಇವತ್ತು 3 ಸೀನ್ ಹಾಕ್ಕೊಂಡಿದ್ದೀವಿ, 3 ಸೀನ್ ಇಲ್ಲಿ ಆಗದೆ ಉಳಿತದೆ, 2 ಸೀನ್ ಹಾಕ್ಕೊಂಡಿದ್ದೀವಿ, 1 ಸೀನ್ ಅರ್ಧ ಸೀನ್ ಉಳಿತು, ಅದನ್ನು ಮತ್ತೆ ನೆಕ್ಸ್ಟ್ ಎಲ್ಲಿ ಮಾಡಬೇಕು, ಅದಕ್ಕೆ ಆಲ್ಟರ್ನೇಟ್ ಲೊಕೇಶನ್ ಇಲ್ಲ, ನಾಳೆ ಎಲ್ಲ ಹೋಗ್ತೀವಿ. ಈ ಥರದ್ದೊಂದು ಪ್ರಿಪ್ರೇಷನ್ ಇತ್ತು. ಆ ಪ್ರಿಪ್ರೇಷನಿಂದಾಗಿ ಕೆಲಸ ಸುಲಭ ಆಯಿತು. ಅಂದರೆ ನಾವು ಫಸ್ಟ್ ಟೈಮ್ ತೊಗೊಂಡ್ವಿ. ಅಂದರೆ ರೆಕ್ಕಿ ಮಾಡ್ಬೇಕಾದ್ರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಯಿತು. ನಾನೊಂದು ಫಸ್ಟು ರೆಕ್ಕಿಗೆ ಹೋದಾಗ 20,000 ರೂಪಾಯಿ ಟೋಲ್ ಹೋಗಿತ್ತು ನಮ್ಮದು. ಅಂದರೆ ಟೋಲ್ ಚಾರ್ಜಸ್ 20,000 ಆಗಿತ್ತು. 20,000ಕ್ಕೆ ಆಗೋಷ್ಟು ನಾವು ಟೋಲ್ ಕಟ್ಟಿದ್ದೀವಿ ಅಂದರೆ ಎಷ್ಟು ಕಿಲೋಮೀಟರ್ ಓಡಾಡಿದ್ದೀವಿ ಯೋಚನೆ ಮಾಡಿ. ಅಂದರೆ ಆ ಲೆವೆಲಿನ ಪ್ರಿಪ್ರೇಷನ್ನು ಆಮೇಲೆ ಟೈಮ್ ಸೇವ್ ಮಾಡ್ತು. ಸರ್, ಎಷ್ಟು ಪ್ರಿಯರ್ ಆಗಿ ಪ್ರಿಪರೇಷನ್ ಆಗಿತ್ತು ಸರ್ ಚಿತ್ರಕ್ಕೋಸ್ಕರ ತಮ್ಮದು? ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಟೈಮ್ ತೊಗೊಂಡ್ವಿ, ಒಂದು 6-7 ತಿಂಗಳು ಟೈಮ್ ತೊಗೊಂಡ್ವಿ. ನಾನು ಫಸ್ಟ್ ಲೈನ್ ಆಯಿತು. ಲೈನ್ ಆದಮೇಲೆ ನಮ್ಮ ಸ್ಕ್ರೀನ್ ಪ್ಲೇ ಟೀಮ್ ಸೃಜನ್ ರಾಘವೇಂದ್ರ ಅಂತಿದ್ದಾರೆ, ನಮ್ಮ ಕ್ಯಾಮ್ರಾಮನ್ ನಟರಾಜ್ ಇದ್ದಾರೆ, ಆಮೇಲೆ ನಮ್ಮ ಚೇತನ್ ಅಂತಿದ್ದಾರೆ ರೈಟರು, ಆಮೇಲೆ ನಮ್ಮ ವೇಣು ಅಂತಿದ್ದಾರೆ. ನಾವೆಲ್ಲ ಕುತ್ಕೊಂಡು ಸ್ಕ್ರಿಪ್ಟ್ ಮಾಡ್ತೀವಿ. ವರ್ಷನ್ಸ್ ಬೇರೆ ಬೇರೆ ವರ್ಷನ್ಸ್. ಈಗ ಹಿಂದಿ ಹುಡುಗಿ ಅವಳು, UP ಹುಡುಗಿ ಎಲ್ಲ ಮರಾಠಿ ಹುಡುಗಿ ಅಂದ ತಕ್ಷಣ ಮತ್ತೆ ಚೇಂಜ್ ಆಗುತ್ತೆ. ಮರಾಠಿ ಹುಡುಗಿ ಕನ್ನಡ ಅದೊಂದು ಫೀಲೇ ಚೇಂಜ್. ಅದು ಅವಳೊಂದು ಭಾಷೆ ಬದಲಾಗುತ್ತೆ, ಅವಳ ಹೆಸರು ಬದಲಾಗುತ್ತೆ, ಟೋಟಲ್ ಮತ್ತೆ ಒಂದು ರೀಕನ್ಸಿಡರ್ ಮಾಡ್ಬೋದು ಸ್ಕ್ರಿಪ್ಟ್ನ. ಇಟ್ ಟೇಕ್ಸ್ ಟೈಮು. ಪಟ ಮಾಡಿ ಹಿಂಗೆ ಬರ್ಕೊಂಡು ನಾನು ಮುಗಿಸ್ಬಿಡ್ತೀನಿ ಅಂದರೆ ಸೀರಿಯಲ್ ಅಲ್ಲ, ಇದು ಸಿನಿಮಾ ಕೃತಿ ಆಗುತ್ತೆ, ಒಂದು ಕಾದಂಬರಿ ಥರ ಆಗುತ್ತೆ, ಉಳ್ಕೊಳ್ಳುತ್ತೆ, ನಾಳೆ ಕೂಡ ದಾಖಲೆ ಆಗುತ್ತೆ. ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡು ಹಾಗೆ ಮತ್ತೆ ನಾವು ರೆಕ್ಕಿ ಮತ್ತು ಸ್ಕ್ರಿಪ್ಟ್ನ ಆ್ಯಡ್ ಮಾಡ್ಕೊಂಡು ಶೂಟಿಂಗ್ ಹೋಗಿರೋದು ನೀಟಾಗಿ. ದಟ್ಸ್ ನೈಸ್. ಹಾಗೆ ಸಂಭಾಷಣೆ ಬಗ್ಗೆ ಹೇಳಲೇಬೇಕು. ಸೊ ಚಿತ್ರ ಯಾರೆಲ್ಲ ನೋಡಿ ಬಂದಿರೋ ಅವ್ರಿಗೆಲ್ಲ ನಾನು ನಮ್ಮ ಅಪ್ಪನ ಹತ್ರ ಹೀಗೆ ಮಾತಾಡೋದು, ಇದೇ ತರ ಕಾನ್ವರ್ಸೇಷನ್ ಆಗೋದು, ನಾನು ಹುಡುಗಿ ಆಗಿದ್ರು ಇದೇ ಕಾನ್ವರ್ಸೇಷನ್ ಆಗ್ತಿತ್ತು ಅನ್ನೋ ತರ ತುಂಬಾ ಕನೆಕ್ಟ್ ಆಗುವಂತ ಸಂಭಾಷಣೆ ಇದೆ. ಸೊ ಸಂಭಾಷಣೆಗೆ ಹೇಗೆ ಪ್ರಿಪರೇಷನ್ ಆಗಿತ್ತು, ಏನ್ ಕತೆ? ಸಂಭಾಷಣೆ ಏನಾಗುತ್ತೆ ಅಂದ್ರೆ, ನಾವೆಲ್ಲರೂ ನಮ್ಮ ಅಪ್ಪನ ಮಕ್ಕಳೇ ಮನೇಲಿ. ನಮ್ಮ ಡೈಲಾಗ್ ರೈಟರ್ ಆಗಿರ್ಬೋದು, ನಾನಾಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಇವನ್ ಅಂಜನ್ ಆಗಿರ್ಬೋದು, ಎಲ್ಲರೂ ನಾವು ಒಂದೊಂದು ಸಂದರ್ಭದಲ್ಲಿ ಅಪ್ಪಂದ್ರ ಜೊತೆ ಒಂದೊಂದು ಥರ ರಿಯಾಕ್ಟ್ ಮಾಡಿರ್ತೀವಿ. ಒಂದೊಂದ್ಸಲ ತುಂಬ ಪ್ರೀತಿ ತೋರಿಸಿರ್ತೀವಿ, ಒಂದ್ಸಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಪ್ಪ ಅಪ್ಪ ನಾನು ಹೋಗ್ಬರ್ತೀನಿ, ಹೇಳ್ಬೇಡ ನೀನು ಅಂತ ಹಿಂಗೆ ರೇಗಿರ್ತೀವಿ. ಅವರ ಮಾತುಗಳನ್ನ ಧಿಕ್ಕರಿಸಿರ್ತೀವಿ ನಾವು ಭಾಳ ಸಲ. ಅಂದರೆ ಒಂದು ಕೊನೆಗೊಂದು ಡೈಲಾಗ್ ಬರುತ್ತೆ ಸಿನಿಮಾದಲ್ಲಿ, ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿಸ್ತಾರೆ, ಬಟ್ ನಾವು ಅವ್ರು ಬದುಕಿರೋರ್ಗೂ ಅವ್ರನ್ನ ಸಾಯಿಸ್ತಾನೆ ಇರ್ತೀವಿ ಅಂತ. ಅಂದರೆ ಅವ್ರು ನಮಗೆ ಜನ್ಮ ಕೊಟ್ಟಿದ್ದಾರೆ, ಅವ್ರು ಬದುಕಿರೋರ್ಗೂ ನಾವು ಅವ್ರನ್ನ ಸಾಯಿಸ್ತಾ ಇರ್ತೀವಿ. ಅಂದರೆ ಅವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಯಿಸ್ತೀವಿ. ಯಾವಾಗ ನಾವು SSLC ಮಾರ್ಕ್ಸ್ ಕಮ್ಮಿ ತೊಗೊಂಡ್ರೆ ಅಪ್ಪ ಅಮ್ಮ ಸಾಯ್ತಾರೆ, ಅಲ್ಲೊಂದ್ಸಲ ಒಂದಿನ ಸತ್ತು ಬದುಕ್ತಾರೆ. ನನ್ನ ಮಗ ಅವ್ರು ಬೇರೆ ಮಕ್ಕಳೆಲ್ಲ ತೊಗೊಂಡ್ರು, ನಮ್ಮ ಮಗ ಕಮ್ಮಿ ತೊಗೊಂಡ. ನಮ್ಮ ಅಪ್ಪ ಅಮ್ಮನಿಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ, ನಾವು ಯಾವುದೋ ನಾರ್ಮಲ್ ಡಿಗ್ರಿ ಸೇರ್ಕೋತೀವಿ, ಎಲ್ಲ ಅಪ್ಪ ಅಮ್ಮನ ಅಂದ್ಕೋತಾರೆ. ನೆಕ್ಸ್ಟ್ ಕೆಲಸದ ವಿಚಾರ ಬಂದಾಗ ನಾವು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೋತೀವಿ, ಅಪ್ಪ ಅಮ್ಮನ ಅಂದ್ಕೋತಾರೆ. ಮದುವೆ ವಿಚಾರ ಬಂದಾಗ ನಾವೇನೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಅಪ್ಪ ಅಮ್ಮ ಅಲ್ಲಿ ಅಂದ್ಕೋತಾರೆ, ನನ್ನ ಮಗನ ಮದುವೆ ನಾನು ಮಾಡೋಕ್ಕಾಗಲಿಲ್ಲ, ಈ ಥರ ನಾನೇನೋ ಅಂದ್ಕೊಂಡು ಏನೋ ಆಗೋಯ್ತು ಅಂತ. ಈ ಥರ ಸಂದರ್ಭಗಳಲ್ಲಿ ಅಪ್ಪ ಅಮ್ಮ ಒದ್ದಾಡ್ತಾ ಇರ್ತಾರೆ. ಒಂದು ಪಾಯಿಂಟ್ ಆದಮೇಲೆ ಅವ್ರ ಮಕ್ಳಿಗೆ ಹೇಳ್ಕೊಳ್ಳಲ್ಲ. ಅಂದರೆ ಒಂದು 16 ವರ್ಷ ಆದಮೇಲೆ ಮಗನ್ನ ಗೆಳೆಯನ ಥರ ಟ್ರೀಟ್ ಮಾಡುವಂಥ ಒಂದು ಗಾದೆ ಮಾತಿದೆ. ಅದು ಸಂಸ್ಕೃತದಲ್ಲಿ ಭರ್ತೃಹರಿ ಅಂತ ಒಬ್ಬರು, ಅವರಿಗೆ ತ್ರಿಂಶತಿಗಾರ ಅಂತ ಕರೀತಾರೆ. 300 ಶತಕ ಅವ್ರದ್ದು ಸುಭಾಷಿತಗಳಿದೆ ಅದು ಸಂಸ್ಕೃತದಲ್ಲಿ. ಅದರಲ್ಲಿ ಒಂದು ಹೇಳ್ತಾರೆ ಅವರು, ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರಿತ್ ಅಂತ. ಮಗ 16 ವರ್ಷಕ್ಕೆ ಬಂದರೆ ಅವನನ್ನು ಮಿತ್ರನ ಥರ ಟ್ರೀಟ್ ಮಾಡಬೇಕು ಅಂತ. ಅಪ್ಪನೂ ಕಲಿಬೇಕು. ಅಂದರೆ ಇದು ಮಗನಿಗೆ ರಿಯಲೈಸೇಷನ್ ಅಲ್ಲ, ಇದು ಅಪ್ಪನಿಗೂ ರಿಯಲೈಸೇಷನ್ ಇದೆ ಈ ಕಥೆನಲ್ಲಿ. ಅಪ್ಪ ಕೂಡ ಮಗನ ಹಿಂಗೆ ಹೇಳ್ಬಾರ್ದು, ನಾನು ಹಿಂಗೆ ಹೇಳ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ಬೇಕು. ಭಾಳಷ್ಟು ಮನೇಲಿ ರೇಗ್ತಿರ್ತಾರೆ ಅಪ್ಪಂದರು. ಮಗ ಅದಕ್ಕೆ ಒಂಥರ ರಿಟಾಲಿಯೇಟ್ ಮಾಡ್ತಿರ್ತಾನೆ, ಉಲ್ಟಾ ಅದಕ್ಕೆ ಪ್ರತಿರೋಧ ತೋರಿಸ್ತಿರ್ತಾನೆ. ಸೊ ಅಲ್ಲಿ ಕ್ಲಾಶ್ ಬೆಳೆಯುತ್ತೆ.
ಸೊ ಆ ಕ್ಲಾಶಿಗೆ ಮಗ ಇಷ್ಟ ಕಾರಣ ನನ್ನ ಅಪ್ಪನೂ ಇಷ್ಟ ಕಾರಣ. ಯಾಕಂದರೆ ಅಪ್ಪನ ಮುಂದೆ ಹುಟ್ಟಿರೋ ಮಗ ಅವನು, ಅಪ್ಪ ಆಡಿಸಿರೋ ಮಗ ಆಗಿರ್ತಾನೆ. ಅಪ್ಪ ಅವನನ್ನೆಲ್ಲೋ ಮ್ಯಾನೇಜ್ ಮಾಡಲ್ಲ, ಅವನು ಹಿಡಿದಿರ್ಬೋದು ಅನ್ನೋ ಒಂದು ರಿಯಲೈಸೇಷನ್ ಅಪ್ಪನಿಗೂ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ಇದು ಅಪ್ಪ ಮತ್ತು ಮಕ್ಕಳು ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡುವ ಅಮ್ಮ, ಈ ಎಲ್ಲ ಡ್ರಾಮಾಗಳನ್ನ ನಿಂತು ನೋಡುವ ತಂಗಿ, ತಮ್ಮ, ಅಕ್ಕ, ಅಣ್ಣ, ಅತ್ತಿಗೆ ಇವೆಲ್ಲ ಕ್ಯಾರೆಕ್ಟರ್ ಇರ್ತಾವಲ್ಲ, ಎಲ್ಲರೂ ನೋಡೋದಕ್ಕೆ ನಾವು ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ತಿರೋದು, ಎಲ್ಲರೂ ಬನ್ನಿ ಅಂತ ಹೇಳ್ತಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.